ಮತ್ತೊಮ್ಮೆ ಸೋಲಿನ ಕಹಿಯನ್ನ ನೆನಪಿಸಿಕೊಂಡಿದ್ದಾರೆ ಎಐಸಿಸಿ ಅಧ್ಯಕ್ಷ. ಕಲಬುರಗಿಯಲ್ಲಿ ಮನದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಕಳೆದ ಬಾರಿ ನಾನು ಸೋಲ್ತೇನೆ ಅಂತ ಅಂದುಕೊಂಡಿರಲಿಲ್ಲ ನೋಡಿ. 2019ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋತು, ಅವ್ರದ್ದು ದಾಖಲೆಯ ಗೆಲುವು 9 ಸಾರಿ. ಆದರೆ ಏನಾಯಿತು, 19ರಲ್ಲಿ ಸೋತು ಉಮೇಶ್ ಜಾಧವ್ ವಿರುದ್ಧ. ಅದನ್ನು ಮನಸ್ಸು ಬಿಟ್ಟು ಹೇಳ್ಕೊಂಡಿದ್ದಾರೆ. ಕಳೆದ ಬಾರಿ ನಾನು ಸೋಲ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ, ನನ್ನ ಧರ್ಮಪತ್ನಿ ಈ ಬಾರಿ ನಿಲ್ಲೋದು ಬೇಡ ಅಂತ ನನಗೆ ಸೂಚಿಸಿದ್ರು. ನಿಮ್ಮ ವಿರೋಧಿಗಳು ಹೆಚ್ಚಾಗಿದ್ದಾರೆ, ಅಸೂಯೆ ಹುಟ್ಟಿದ್ರೆ ಅಂದರೆ ಅಸೂಯೆ ಹುಟ್ಟಿದೆ ಅವರಿಗೆ ಅಂತ ಹೇಳಿದ್ರು. ಹೆಣ್ಣು ಮಕ್ಕಳ ಮಾತು ನಿರ್ಲಕ್ಷ್ಯ ಮಾಡಿ ಮೊದಲ ಬಾರಿಗೆ ನಾನು ಸೋಲನ್ನು ಕಾಣಬೇಕಾಯಿತು. ಅಂದು ನನಗೆ ಸೋನಿಯಾ ಮೇಡಮ್ ಫೋನ್ ಮಾಡಿ ಧೈರ್ಯ ತುಂಬಿದ್ರು. ಆ ಸಂದರ್ಭದಲ್ಲಿ ನೀವು ಇಟ್ಕೊಳ್ಳೇಬೇಕು ಅಂತ ಅವರೇ ನನ್ನನ್ನು ಕರೆದು ಹೆದರಬೇಡಿ, ರಾಜ್ಯಸಭೆಗೆ ಅರ್ಜಿ ಹಾಕಿ ಅಂತ ಹೇಳಿದರು. ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಸಹ ಸ್ಪರ್ಧೆ ಮಾಡಲು ಸೋನಿಯಾ ಮೇಡಮ್ ನನಗೆ ಹೇಳಿದರು. ಅವ್ರ ಮಾತಿಂದ ನಾನು ನಿಂತ್ಕೊಂಡೆ. ನಾನು ಎಂದಿಗೂ ಗುರುಮಿಟ್ಕಲ್ ಹಾಗೂ ಕಲಬುರಗಿ ಜನರನ್ನ ಮರೆಯೋದಿಲ್ಲ. ನನ್ನ ಅವ್ರ ಋಣ ಮೇಲಿದೆ ನೋಡಿ. ಕಲಬುರಗಿಯಲ್ಲಿ 2019ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋತರು. ಅದು ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಪ್ರಭಾವವನ್ನು ಬೀರಿತು ಕಾಂಗ್ರೆಸ್ ಮೇಲೆ. ಯಾಕಂದರೆ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಮುಜುಗರ ಆಯಿತು. 8 ಬಾರಿ ಗೆದ್ದಂಥವ್ರು. ಅವರ ಧರ್ಮಪತ್ನಿ ಸೂಚಿಸಿದ್ರಂತೆ, ನೀವು ನಿಲ್ಲೋದು ಬೇಡ, ನಿಮ್ಮ ವಿರೋಧಿಗಳು ಜಾಸ್ತಿ ಹುಟ್ಕೊಂಡಿದ್ದಾರೆ, ಅಸೂಯೆ ಪಡ್ತಾರೆ ಅಂತ. ಆದರೂ ನನ್ನ ಹೆಂಡತಿ ಮಾತು ಕೇಳದೆ ನಾನು ನಿಂತ್ಕೊಂಡ್ಬಿಟ್ಟೆ, ಸೋತೆ. ಆಮೇಲೆ ನನ್ನನ್ನು ಸೋನಿಯಾ ಗಾಂಧಿಯವರು ಫೋನ್ ಮಾಡಿ ರಾಜ್ಯಸಭೆಗೆ ಕಳಿಸ್ತೀವಿ ಅನ್ನುವಂಥ ಧೈರ್ಯ ತುಂಬಿದ್ರು ಅನ್ನೋದನ್ನು ಮನಸ್ಸು ಬಿಚ್ಚಿ ಹೇಳ್ಕೊಂಡಿದ್ದಾರೆ. ಡೋಂಟ್ ವರಿ, ಈಗ ನಾನೇನು ಬಯಸಿದಿಲ್ಲ. ನಾನು ಸುಮಾರು 11 ಸಲ ಗೆದ್ದಿದ್ದೆ. ನಾ ಎಂದೂ ಕೂಡ ನನಗೆ ಹೆಂಗೆ ಅನಿಸಿದ್ದಿಲ್ಲ ಈ ಸಾರಿ ನಾನು ಸೋಲ್ತೀನಿ, ಲಾಸ್ಟ್ 2019 ಸೋಲ್ತೀನಿ ಅಂತೇನು ಅನಿಸಿರಲಿಲ್ಲ. ಬಟ್ ನಮ್ಮ ಮನೆಯವರು ಮಾತ್ರ ಹೇಳ್ತಿದ್ರು ನನಗೆ, ಇಲ್ಲರಿ ಈ ಸಾರಿ ಗಾಡಿ ಸರಿಯಿಲ್ಲ, ಎಲ್ಲರೂ ಹಿಂದೆ ಮಾತಾಡ್ತಾರೆ, ನಿಮ್ಮ ಮುಂದೆ ಬಂದು ಒಂದು ಹೇಳ್ತಾರೆ, ನಾವೆಲ್ಲ ಮನೆಯಾಗಿರ್ತೇವೆ, ಕುಂತು ಅಲ್ಲಿ ಇಲ್ಲಿ ಓಡಾಡ್ತೇವೆ, ನಮ್ಗೆ ಗೊತ್ತಿದೆ ನಿಮ್ಮ ಅವರು ಭಾಳ ಜನ ಅವ್ರಿಗೆ ಒಂದು ನಿಮ್ಮ ಬಗ್ಗೆ ಅಸೂಯೆ ಆಗಿ ಹುಟ್ಟಿದೆ, ಅದಕ್ಕೆ ನೀವು ನಿಂದಿರಬೇಡಿ ಅಂತ ಹೇಳಿದ್ರು. ಇದು ಹೆಣ್ಮಕ್ಳು ಮಾತು ಕೇಳಿ ನಿಂದಿರಬೇಡಿ ಅಂದ್ರೆ ಬರೀ ಕಷ್ಟ ಆಗೋದು. ನಾನು ಪಾಲಿಟಿಕ್ಸ್ನಾಗ ಇದ್ದ ಮೇಲೆ ಸೋಲು ಗೆಲುವು ಇರ್ತದೆ, ಕಂಟೆಸ್ಟ್ ಮಾಡೋಣ. ಮತ್ತು ಅದ್ರಾಗ ನಾನು ಸೆಂಟ್ರಲ್ ಮಿನಿಸ್ಟರ್ನೂ ಇದ್ದೆ, ಅದಕ್ಕಾಗಿ ಅಪೋಸಿಷನ್ ಲೀಡರ್ ಆಗಿದ್ದೆ. ಅದಕ್ಕಾಗಿ ನಾನೇ ಇದು ಬಿಟ್ಟರೆ ಚೆನ್ನಾಗಿರಲ್ಲ ಅಂಥೇಳಿ ನಾನು ಕಂಟೆಸ್ಟ್ ಮಾಡಿದೆ. ಪೊಲಿಟಿಕಲಿ ಎಲ್ಲರ ಏನಾದರೂ ನಮ್ಮ ಕಡೆಯಿಂದನೂ ಕೂಡ ವ್ಯತ್ಯಾಸ ಆಗಿರ್ಬೋದು, ಇಲ್ಲಂತಿಲ್ಲ. ನಾವು ನಮ್ಮ ಸೀಟನ್ನು ಕಳ್ಕೊಂಡೇವೆ. ಕಳ್ಕೊಂಡ್ಮೇಲೆ ನಾನು ಮತ್ತೇನು ಪ್ರಯತ್ನ ಮಾಡೋಕ್ಕೆ ಹೋಗಲಿಲ್ಲ. ಇಮಿಡಿಯೇಟ್ಲಿ ಸೋತ ಮೇಲೆ ಸೋನಿಯಾ ಗಾಂಧಿಯವರು ನನಗೆ ಫೋನ್ ಮಾಡಿದ್ರು, ಡೋಂಟ್ ವರಿ, ದೇರ್ ಆರ್ ಪೀಪಲ್ ಮೆನಿ ಪೀಪಲ್ ಗಾಟ್ ಡಿಫೀಟೆಡ್, we want your services, so you have to file nomination for ರಾಜ್ಯಸಭಾ ಅಂತ ಹೇಳಿದ್ರು. ನಾನು ರಾಜ್ಯಸಭಾಕ್ಕೆ ಅಲ್ಲಿ ರಾಜ್ಯಸಭಾದಾಗ ಅಪೋಸಿಷನ್, ಇದು ಲೋಕಸಭಾದಾಗ ಅಪೋಸಿಷನ್ ಇದ್ದೆ. ರಾಜ್ಯಸಭಾದಾಗ ಬಂದ ಕೂಡಲೇ ನನಗಂದರು, ನೀವೇ ಅಪೋಸಿಷನ್ ಲೀಡರ್ ಆಗಲಿ ರಾಜ್ಯಸಭಾದಂದರು. ಬೇರೆಯವರೆಲ್ಲ ಅಂದರು, ಇವೇನಪ್ಪ